ಸ್ವಾಮಿಗಳ 428ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಕಲ ಪೂಜಾ ವಿಧಾನಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬದ ಆಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು. ಭಕ್ತರ ಪಾಲಿನ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಗುರುಭಕ್ತಿ ಉತ್ಸವ ಮಠದ ಪ್ರಧಾನ ಅರ್ಚಕರಾದ ಸುಧೀಂದ್ರರವರು ನೂರಾರು ಭಕ್ತರ ನಡುವೆ ಸಂಪನ್ನಗೊಳಿಸಿದರು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಾದಪ್ರಿಯ ರಾಯರನ್ನು ಭಕ್ತರು ಕರೆಯುವ ಹೆಸರುಗಳು ಒಂದೊಂದು ವಿಶೇಷ. ಹಲವು ಹೆಸರಿನಿಂದ ಕರೆಯಲ್ಪಡುವ ತುಂಗೆ ತೋಟದಲ್ಲಿ ನೆಲೆಸಿರುವ ಗುರು ಸಾರ್ವಭೌಮ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ 428ನೇ ವರ್ಧಂತಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬಂದಂತ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಪ್ರಧಾನ ಅರ್ಚಕರಾದ ಸುಧೀಂದ್ರ ಮಾತನಾಡಿ, ಈ ದಿನ ಸುದಿನ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಅವತರಿಸಿದ ದಿನ. ಅವರ ಹುಟ್ಟುಹಬ್ಬದ ಆಚರಣೆಯನ್ನು ದೇಶದ ಎಲ್ಲ ರಾಯರ ಮಠಗಳಲ್ಲಿ ಆಚರಿಸುತ್ತಾ ಬಂದಿದ್ದು, ಅದರಂತೆ ಬೇಲೂರು ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಆಚರಣೆ ಮಾಡುತ್ತಿದ್ದು, ಸ್ವಾಮಿ ಅವರಿಗೆ ಹೂವಿನ ಅಭಿಷೇಕ, ಫಲಾಮೃತ ಅಭಿಷೇಕ, ನೈವೇದ್ಯ ನೆರವೇರಿಸಿ ಪೂಜೆ, ರಥೋತ್ಸವ, ಡೋಲೋತ್ಸವ ಕಾರ್ಯಕ್ರಮಗಳು ನಡೆಸಲಾಯಿತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾಯರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದು ತಿಳಿಸಿದರು. ರಾಯರ ಮಠಗಳಲ್ಲಿ ಇಡೀ ಜಗತ್ತಿನಲ್ಲಿ ರಾಯರ ಹುಟ್ಟುಹಬ್ಬ ಜನ್ಮದಿನವನ್ನು ಇದು ವರ್ಧಂತಿ ಅಂತ ಆಚರಿಸಲಾಗ್ತದೆ. ಹಾಗೆ ಬೇಲೂರು ಕೂಡ ಮಠದಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರರ ವರ್ಧಂತಿ ಪ್ರಯುಕ್ತ ಫಲಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಮತ್ತು ನಾನಾ ಫಲಗಳ ಮತ್ತು ನೈವೇದ್ಯ ಸಮರ್ಪಣೆ ಮತ್ತು ಸಾಯಂಕಾಲ ರಥೋತ್ಸವಾದಿ ಮತ್ತು ಹಾಗೂ ಡೋಲೋತ್ಸವ ಅಂದರೆ ತೊಟ್ಲೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ ಅಷ್ಟಾವಧಾನ ಸೇವೆಯೊಂದಿಗೆ. ಹಾಗಾಗಿ ಈ ದಿನ ವಿಶೇಷವಾಗಿ ಅಲಂಕಾರ ಮಾಡಿದೆ. ಇದೆಲ್ಲ ಗುರುಗಳ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಂದ ಪಡೆದು ಗುರುಗಳಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಬೇಲೂರಿನ ಮಠದ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.